ಡಿಕೆಶಿಗೆ ಮಗ್ಗುಲು ಮುಳ್ಳಾಗಿದ್ದಾರಾ ರಾಜಣ್ಣ? ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ್ನ? ಮುಳ್ಳಿನ ಬೇರಿರೋದು ಪಕ್ಕದ ಮನೆಯ ಬೇಲಿಯೊಳಗೆ. ಖಡ್ಗವನ್ನ ತೆಗೆದಿಟ್ಟುಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ ಸಿದ್ದು ಆಪ್ತ. ವಾರ್ನಿಂಗ್ ನಾನ್ ಕೇಳ್ತೀನೇನ್ರಿ? ಡಿಸಿಎಂ ವಿರುದ್ಧ ರಾಜಣ್ಣನ ಮುಸುಕಿನ ಗುದ್ದಾಟ. ದೊಡ್ಡವ್ರ ಬಗ್ಗೆ ಮಾತಾಡೋದು ಧ್ವನಿ ರಾಜಣ್ಣಂದಾದ್ರೂ ಮಾತು ಅವರದ್ದ. ಏನೋ ಸಿಎಂ ಕುರ್ಚಿಯಿಂದ ಡಿಕೆಶಿ ಅವರನ್ನ ದೂರ ಇಡೋ ಹುನ್ನಾರ. ಇಲ್ಲಿ ಸೇನಾಪತಿ ರಾಜಣ್ಣ, ಅವರ ಹಿಂದಿರೋ ರಾಜ ಯಾರು ಗೊತ್ತಾ? ನಮಸ್ಕಾರ ವೀಕ್ಷಕರೇ. ಕನ್ನಡದಲ್ಲಿ ಒಂದು ಪದ ಇದೆ, ಮಗ್ಗುಲು ಮುಳ್ಳು ಅಂತ. ಇದು ಪಕ್ಕದಲ್ಲೇ ಇದ್ಕೊಂಡು ಚುಚ್ತಾ ಇರುತ್ತೆ. ಚುಚ್ಚೋ ಟೈಮ್ನಲ್ಲಿ ಮೈಕ್ ಕೊಡ್ಕೊಂಡು ಬರ್ತೀವಿ. ಹೇಗೆ ಮಗ್ಗುಲು ಮುಳ್ಳಾಗಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಇವರು ಯಾರಿಗೆ ಮಗ್ಗುಲು ಮುಳ್ಳಾಗಿರೋದು ಅಂದ್ರೆ ಸನ್ಮಾನ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಅಷ್ಟಕ್ಕೂ ಈ ರೀತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಗ್ಗುಲು ಮುಳ್ಳಾಗಿರೋದು ಯಾರು ಗೊತ್ತಾ? ಕೆ.ಎನ್. ರಾಜಣ್ಣ ಎನ್ನುವ ಚಿರ ಅತೃಪ್ತ ಆತ್ಮ. ಅವರನ್ನ ನಾವು ಯಾಕೆ ಚಿರ ಅತೃಪ್ತ ಆತ್ಮ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಎಲ್ಲಾ ಕಾಲದಲ್ಲೂ ಅವರದೊಂದು ಡಿಸೆಂಟ್ ವಾಯ್ಸ್. ಅವರದೇ ಜಿಲ್ಲೆಯ ಪರಮೇಶ್ವರ್ ಅವರ ಜೊತೆಗೂ ಕೂಡ ಕೆ.ಎನ್. ರಾಜಣ್ಣ ಏನು ಹೇಳಿಕೊಳ್ಳುವಷ್ಟು ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿಲ್ಲ. ಇಂಥ ರಾಜಣ್ಣ ಯಾವುದೋ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಬೆನ್ನು ಬಿದ್ದಿದ್ದಾರೆ. ಅವರನ್ನ ಅಕ್ಷರಶಃ ಮಗ್ಗುಲು ಮುಳ್ಳಿನ ರೀತಿ ಚುಚ್ಚುತ್ತಿದ್ದಾರೆ. ಅವ್ರಿಗೆ ಕೇಳ್ಬೇಕು, ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ್ನ? ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ್ನ? ಮುಳ್ಳನ್ನ ಕಿತ್ ಹಾಕೋಕ್ ಆಗಲ್ವಾ? ಆಬ್ವಿಯಸ್ಲಿ ನಮ್ಮ ಮುಳ್ಳು ಚುಚ್ಚಿದ್ರೆ ನಾವು ಕಿತ್ ಹಾಕ್ತಿವಿ. ಆದ್ರೆ ಡಿ.ಕೆ.ಶಿ ಅವರಿಗೆ ಈ ಮಗ್ಗುಲು ಮುಳ್ಳನ್ನ ಕಿತ್ ಹಾಕೋಕ್ ಆಗ್ತಾ ಇಲ್ಲ. ಡಿ.ಕೆ.ಶಿ ಅವರು ಜಸ್ಟ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಷ್ಟೇ. ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ. ಅವೆಲ್ಲ ನಮ್ ಸೀನಿಯರ್ ಲೀಡರ್ಸ್, ನಾವೆಲ್ಲ ಇನ್ನ ಕಾರ್ಯಕರ್ತರು. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಅದನ್ನು ಮೀರಿ ಅವ್ರ ಹತ್ರ ಯಾಕೆ ಏನು ಮಾಡೋಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಮಗ್ಗುಲು ಮುಳ್ಳಿನ ಬೇರಿರೋದು ಪಕ್ಕದ ಮನೆಯ ಬೇಲಿಯೊಳಗೆ. ಅಷ್ಟಕ್ಕೂ ಈ ಪಕ್ಕದ ಮನೆ ಬೇಲಿ ಯಾರ್ದು ಅನ್ನೋ ವಿಚಾರಕ್ಕೆ ನಾನು ಆಮೇಲೆ ಬರ್ತೇನೆ. ಬಟ್ ಅಲ್ಲಿಂದ ಹಪ್ಕೊಂಡು ಇಲ್ಲಿಗೆ ಬಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಚುಚ್ತಿದೆ ಈ ಮುಳ್ಳು. ಏನು ಹೇಳಿದ್ರೆ ಏನ್ ತಪ್ಪಾಗ್ತದೆ? ಏನ್ರಿ ತಪ್ಪಾಗ್ತದೆ ಕೇಳ್ಬಾರ್ದ ನಾವು? ನಾವು ಕೇಳಿದ್ದೆ ತಪ್ಪಾಗ್ತದ? ಕೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂಥದೇ ಕ್ರಮ ಬಂದ್ರು ನಾನು ಎದುರಿಸ್ಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನ್ ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ಐ ಆಮ್ ನಾಟ್ ಫಾರ್ ಪವರ್. ಬೇರು ಅಲ್ಲಿರೋದ್ರಿಂದ ಡಿ.ಕೆ.ಶಿ ಅವ್ರಿಗೆ ಏನು ಮಾಡಕ್ಕಾಗ್ತಾ ಇಲ್ಲ. ಇವತ್ತು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏಕೈಕ ಭಿನ್ನಮತೀಯ ಧ್ವನಿ ಅಂತ ಹೇಳಿದ್ರೆ ಅದು ರಾಜಣ್ಣ ಮಾತ್ರ. ಯಾಕೆ ನಾನು ಇವರನ್ನೇ ಏಕೈಕ ಭಿನ್ನಮತೀಯ ಧ್ವನಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಹೆಂಗೆ ಅಂದ್ರೆ, ಮಹದೇವಪ್ಪ ಅವರು ಭಿನ್ನಮತ ಮಾಡ್ತಾ ಇಲ್ವಾ? ಸತೀಶ್ ಜಾರಕಿಹೊಳಿ ಅವರು ಸೆಡ್ ಹೊಡೆದು ನಿಂತಿಲ್ವಾ? ಎಂ.ಬಿ. ಪಾಟೀಲ್ ಅವರು ಭಿನ್ನಮತೀಯ ಹೇಳಿಕೆಯನ್ನು ಕೊಡ್ತಾ ಇಲ್ವಾ? ಆದ್ರೆ ಓಪನ್ ಆಗಿ ರಂಗಕ್ಕೆ ಇಳಿದವರು, ಖಡ್ಗವನ್ನ ಹಿಡಿದುಕೊಂಡು ನಿಂತಿರೋರು ಅಂದ್ರೆ ರಾಜಣ್ಣ. ಯಾರ ವಿರುದ್ಧ? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ. ಎರಡು ಹುದ್ದೆ ಹೊಂದಿದ್ದಾರೆ, ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಆ ಬಗ್ಗೆ ಈಗಾಗಲೇ ನಮ್ಮ ಎಐಸಿಸಿ ಅಧ್ಯಕ್ಷ ಇದ್ದಾರೆ. ಅದನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಮೊದಲಿನಿಂದಲೂ ಕೂಡ ಪಟ್ಟು ಹಿಡಿದು ಕೂಳ್ತವ್ರೆ ರಾಜಣ್ಣ. ಇನ್ನು ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಅಲ್ಲ, ಯಾವಾಗ ಡಿ.ಕೆ.ಶಿ ಅವರನ್ನ ಡಿಸಿಎಂ ಆಗಿ ನೇಮಕ ಮಾಡ್ಲಾಯ್ತೋ ಆವಾಗ 3 ಜನ ಸಿಎಂ ಆಗ್ಬೇಕು, 6 ಜನ ಸಿಎಂ ಅನ್ನು ನೇಮಕ ಮಾಡಬೇಕು, ನಾನು ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿ ದಾಳ ಹುಡ್ದವ್ರು, ಡಿ.ಕೆ.ಶಿ ವಿರುದ್ಧ ಆಗ್ಲೇನೆ ಓಪನ್ ವಾರ್ ನ ಮಾಡಿದವರು ಇದೇ ರಾಜಣ್ಣ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಜಣ್ಣ ಡಿ.ಕೆ. ಶಿವಕುಮಾರ್ ವಿರುದ್ಧವೇ ನಿರಂತರವಾಗಿ ವಾಕ್ಪ್ರಹಾರವನ್ನ ನಡೆಸ್ಕೊಳ್ತಾನೆ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ 135 ಸೀಟ್ನಲ್ಲಿ ಗೆದ್ದು ಬೀಗಿದೆ. ಅಫ್ಕೋರ್ಸ್ ಈ ಒಂದು ಗೆಲುವಿಗೆ ಡಿ.ಕೆ. ಶಿವಕುಮಾರ್ ಒಬ್ರೇನೆ ಕಾರಣ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಇದೆ, ಬಿಜೆಪಿ ವಿರುದ್ಧದ ಆಡಳಿತ ವಿರೋಧಿ ಅಲೆಯೂ ಇದೆ, ಹಾಗೆ ಪಂಚ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಇದೆ. ಹೌದು, ಎಲ್ಲಾ ಅಸ್ತ್ರಗಳಿವೆ, ಎಲ್ಲಾ ಕಾರಣಗಳಿವೆ. ಆದ್ರೆ ಯಾವುದೇ ಅನುಕೂಲಕರ ಅಂಶಗಳನ್ನ ಬಳಸ್ಕೊಂಡು ಯುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಆ ಸೈನ್ಯದ ಸೇನಾಧಿಪತಿ ಗಟ್ಟಿಯಾಗಿರ್ಬೇಕು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸೇನೆಯ ಸೇನಾಧಿಪತಿಯಾಗಿ ಡಿ.ಕೆ.ಶಿ ಅವರು ಗಟ್ಟಿಯಾಗಿ ಕೆಲಸವನ್ನ ಮಾಡಿ ತಮ್ಮ ಪಕ್ಷವನ್ನ ಗೆಲ್ಸ್ಕೊಂಡು ಬಂದ್ರು. ಹೇಗೆ ಗೆಲ್ಲಿಸಿದ ಮೇಲೆ ಅವರೇ ಸಿಎಂ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಕೆಲವೊಂದು ವಿಶೇಷ ಸಂದರ್ಭಗಳನ್ನ ಬಿಟ್ರೆ ಸಾಮಾನ್ಯವಾಗಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರ ನೇತೃತ್ವದಲ್ಲಿ ಏನಾದ್ರೂ ಚುನಾವಣೆ ಗೆದ್ರೆ ಮುಂದಿನ ಸಿಎಂ ಅವರೇ ಆಗ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ನಿಮ್ಗೆ ಗೊತ್ತಲ್ಲ, ಅವ್ರು ಬಿಟ್ಕೊಟ್ಟಿಲ್ಲ.
ಅಲ್ಲಿ ಡೆಲ್ಲಿಯಲ್ಲಿ ದಿನಗಟ್ಲೆ ನೆಗೋಸಿಯೇಷನ್ ಆಯ್ತು. ಅದ್ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದಿಟ್ರು. ನಂತರ DCM ಆಗಿ ತಮ್ಮ ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತಿನವರೆಗೂ ಕೂಡ DKC ಅವರು ಇಲ್ಲಿವರೆಗೂ ಸಿದ್ದರಾಮಯ್ಯನವರ ವಿರುದ್ಧ ಬಹಿರಂಗ ವೇದಿಕೆಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಭಿನ್ನಮತೀಯ ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರವಾಗುವಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ. ಮೊನ್ನೆ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮದಲ್ಲೂ ಕೂಡ ವೀಲ್ ಚೇರ್ ನಲ್ಲಿ ಕುತ್ಕೊಂಡಿದ್ದಂತಹ CMಗೆ ಸಹಾಯ ಮಾಡಿದ್ದು ಇದೇ DCM DK ಶಿವಕುಮಾರ್ ಅವರು. ಮುಡಾ ಪ್ರಕರಣ ಭುಗಿಲಿದ್ದಾಗಲೂ ಕೂಡ CM ಸಿದ್ದರಾಮಯ್ಯನವರ ಹಿಂದೆ ಈ ಬಂಡೆಯ ರೀತಿ ನಿಲ್ಲುತ್ತೆ ಅಂತ ಹೇಳಿ ವಿರೋಧಿಗಳ ವಿರುದ್ಧ ಗುಟುರು ಹಾಕಿದವರು ಕೂಡ ಇದೇ DKC. ಅವರು ಬಂಡೆ ರೀತಿ ಸಿದ್ದರಾಮಯ್ಯನವರ ಹಿಂದೆ ನಿಂತ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಒಂದೇ ಒಂದು ಸಣ್ಣ ಅಸಹನೆಯನ್ನು ಕೂಡ ಬಿಟ್ಟು ಕೊಡದೆ ನಡ್ಕೊಳ್ತಾ ಬರ್ತಾ ಇರೋರು DKC. ಆದ್ರೂ KN ರಾಜಣ್ಣ ಮುಂತಾದ ಪಡೆಗಳ ಮೂಲಕ DK ಶಿವಕುಮಾರ್ ಅವರನ್ನ ಯಾರೋ ಕೆಣಕ್ತಿದ್ದಾರೆ. ಯಾರು ಕೆಣಕ್ತಿದ್ದಾರೆ ಅಂತ ನೋಡಿದ್ರೆ ಈ ಅನುಮಾನದ ಮುಳ್ಳು ಹೋಗೋದು CM ಸಿದ್ದರಾಮಯ್ಯನವರ ಕಡೆಗೆ. ನಾನು ಆಗ್ಲೇ ಹೇಳಿದ್ನಲ್ಲ, ಪಕ್ಕದ ಮನೆಯ ಬೇಲಿಯಲ್ಲಿದೆ ಮಗ್ಗುಲು ಮುಳ್ಳಿನ ಬೇರು ಅಂತ. ಆ ಪಕ್ಕದ ಮನೆಯ ಬೇಲಿ ಯಾರ್ದು ಗೊತ್ತಾ? ನನ್ ಅದರ್ ದೆನ್ ಸಿದ್ದರಾಮಯ್ಯನವರದು. ಮಾತು ರಾಜಣ್ಣನವರದಾಗಿ ಧ್ವನಿ ಸಿದ್ದರಾಮಯ್ಯನವರದ, ಅಥವಾ ವೈಸ್ ವರ್ಸ, ಧ್ವನಿ ರಾಜಣ್ಣನವರದಾಗಿ ಮಾತು ಸಿದ್ದರಾಮಯ್ಯನವರದ್ದ ಅನ್ನೋ ಅನುಮಾನ ಬರುತ್ತೆ. ಬಹುಶಃ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು CM ಆಗೋ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದಂತಹ ಆ ಒಂದು ಚೌಕಾಶಿ, ಆ ಚೌಕಾಶಿಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಏನಾದ್ರೂ ಇತ್ತಾ? 2-2.5 ವರ್ಷಕ್ಕೋ ಸಿದ್ದರಾಮಯ್ಯನವರು ತಮ್ಮ CM ಸ್ಥಾನವನ್ನ DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನೋ ಮಾತುಕತೆ ಏನಾದ್ರೂ ನಡೆದಿತ್ತಾ? ವಿ ಡೋಂಟ್ ನೋ. ನೋಯಿಂಗ್ ಸಿದ್ದರಾಮಯ್ಯನವರನ್ನ ಬಲ್ಲವರ ಪ್ರಕಾರ ಸಿದ್ದರಾಮಯ್ಯನವರ ಕೈಗೆ ಏನಾದ್ರೂ ಅಧಿಕಾರ ಸಿಕ್ಕಿದ್ರೆ ಅವರು ಅಷ್ಟೊಂದು ಸುಲಭವಾಗಿ ಬೇರೆಯವರಿಗೆ ಆ ಅಧಿಕಾರವನ್ನ ಬಿಟ್ಟು ಕೊಡೋ ಜಾಯಮಾನದವರೇ ಅಲ್ಲ. ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರ ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು. DK ಶಿವಕುಮಾರ್ ಅವರ ಬೆನ್ನ ಹಿಂದೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಬೇಕು. ಅಕಸ್ಮಾತ್ ನನ್ನನ್ನ ನೀವು ಡಿಸ್ಟರ್ಬ್ ಮಾಡೋಕ್ ಬಂದ್ರೆ, ನನ್ನ ಕುರ್ಚಿಗೆ ನೀವು ಕಣ್ಣು ಹಾಕಿದ್ರೆ, ನನ್ನ ಸುತ್ತಮುತ್ತಲು ಇಷ್ಟೆಲ್ಲಾ ಜನ ಇದ್ದಾರೆ ಅಂತ ತೋರ್ಸೋದಕ್ಕೆ ಒಂದು ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಒಂದ್ ವೇಳೆ CM ಸ್ಥಾನದ ಬದಲಾವಣೆಯ ಕೂಗು ಕೇಳಿ ಬಂದ್ರೆ ಕೇವಲ ಒಕ್ಕಲಿಗರು ಮಾತ್ರ ಇಲ್ಲ, ದಲಿತ ನಾಯಕರು ಇದ್ದಾರೆ ಅಂತ ತೋರಿಸೋ ಪ್ರಯತ್ನಗಳು ಕೂಡ ಆಗಿರಬಹುದು. ಸೊ ಹೀಗೆಲ್ಲ ಸ್ಕೀಮ್ ಮಾಡಿದಾಗ ಆ ಸ್ಕೀಮ್ನ ಕೇಂದ್ರ ಬಿಂದುವಾಗಿ ರಾಜಣ್ಣ ಎಮರ್ಜ್ ಆಗಿದ್ದಾರೆ. ಹಾಗಾಗಿ ರಾಜಣ್ಣ ಈ ರೀತಿ ಪದೇ ಪದೇ ವಿಚಿತ್ರವಾಗಿ ಮಾತಾಡ್ತಿರ್ತಾರೆ. ಮೊನ್ನೆ DKC ವಿರುದ್ಧವೇ ನೇರವಾಗಿ ರಾಜಣ್ಣ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡೋದಕ್ಕೆ ನಾನು ಹೈಕಮಾಂಡ್ ಹತ್ರ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಅಧ್ಯಕ್ಷರ ಬದಲಾವಣೆ ಬಗ್ಗೆ KN ರಾಜಣ್ಣ ತರದವ್ರು ಮಾತಾಡ್ತಾರೆ ಅನ್ನೋದೇ ನಂಗೆ ಆಶ್ಚರ್ಯದ ವಿಚಾರ. ಯಾರೀ KN ರಾಜಣ್ಣ? ಒಬ್ರು ಶಾಸಕ, ಉಳಿದವ್ರ ರೀತಿ ಅವರು ಕೂಡ ಸಚಿವರು. ಇಂಥವರಿಗೆ ಈ ಧೈರ್ಯ ಎಲ್ಲಿಂದ ಬಂತು? ದಾಟ್ಸ್ ಮೈ ಕ್ವೆಶ್ಚನ್. ಆ ಧೈರ್ಯ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅವ್ರ ಹಿಂದೆ ಯಾರೋ ಸೂತ್ರಧಾರಿಗಳಿದ್ದಾರೆ, ಯಾರದ್ದೋ ದೊಡ್ಡವರ ಕೈ ಇದೆ, ಯಾರ್ದೋ ಕೃಪಾ ಕಟಾಕ್ಷ ಇದೆ. ಹೀಗಾಗಿ ಏನ್ ಬಾಯಿಗೆ ಬರುತ್ತೋ ಅದನ್ನ ಮಾತಾಡ್ತಾ ಹೋಗ್ತಿದ್ದಾರೆ. ಸೊ ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಉದ್ವಿಗ್ನವಾದ ವಾತಾವರಣ ಸೃಷ್ಟಿ ಆಯ್ತು. ಆಗ ರಾಜಣ್ಣ ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ಮುಸ್ಲಿಂ ಡಾಮಿನೇಟೆಡ್ ಏರಿಯಾದ ಜೈಲ್ನಲ್ಲಿ ಅವನನ್ನ ಹೇಗಿಟ್ರಿ, ಅವನ್ RSS ವ್ಯಕ್ತಿ ಅಂತ ಒಂದ್ ಕಡೆ ಹೇಳ್ತಾರೆ. ತಮ್ಮದೇ ಪೊಲೀಸರ ಪರ ಅವ್ರು ಮಾತಾಡ್ತಾ ಇಲ್ಲ. ಇನ್ನೊಂದು ಕಡೆ ಇದಕ್ಕೆ ವೈಸ್ ವರ್ಸ DK ಶಿವಕುಮಾರ್ ಅವರು ಹೇಳಿದ್ರು, ಇದ್ರಲ್ಲಿ ನಮ್ಮ ಪೊಲೀಸರದ್ದು ಯಾರ್ದು ತಪ್ಪಿಲ್ಲ, ಸಚಿವರು ಏನ್ ಹೇಳಿಕೆ ಕೊಟ್ಟಿದಾರೋ ಅದನ್ನ CM ನೋಡ್ಕೋತಾರೆ ಅಂತ. ಸೊ ದಿಸ್ ಇಸ್ ದ ಕ್ಲಿಯರ್ ಇಂಡಿಕೇಶನ್. DK ಶಿವಕುಮಾರ್ ಅವರು ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಏನೇ ಮಾತನಾಡದೆ ಇದ್ರೂ ಕೂಡ ತಮ್ಮ ವಿರುದ್ಧ ಯಾರನ್ನು ಸಿದ್ದರಾಮಯ್ಯ ಛೋ ಬಿಟ್ಟಿದ್ದಾರೆ ಅನ್ನೋ ಅರಿವು DK ಶಿವಕುಮಾರ್ ಅವರಿಗಿದೆ. ಹಾಗಾಗಿ ರಾಜಣ್ಣ ಅವರಿಗೆ ಮಾತ್ರ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ, ಮತ್ತೆ ಕೊಡ್ಬೇಕಾಗುತ್ತೆ. KPCC ಅಧ್ಯಕ್ಷ DK ಶಿವಕುಮಾರ್ ಅವರು ರಾಜಣ್ಣ ಅಂತವರ ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡಬೇಕೋ ಮಾಡಬಾರ್ದೋ ನನ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ KN ರಾಜಣ್ಣ ಅವರು ಇವಾಗೇನು DK ಶಿವಕುಮಾರ್ ವಿರುದ್ಧ ಈ ರೀತಿ ಪುಂಖಾನುಪುಂಖ ವಾಗ್ದಾಳಿ ಮಾಡ್ತಿದ್ದಾರಲ್ಲ, ಈ ರಾಜಣ್ಣ ಅವರಿಗೆ ಬೇರೆ ಜಿಲ್ಲೆ ಹೋಗ್ಲಿ ಸ್ವಾಮಿ, ತಮ್ಮದೇ ಜಿಲ್ಲೆ ಇಲ್ವಾ ತಮ್ಮ ಕ್ಷೇತ್ರವನ್ನ ಬಿಟ್ಕೊಂಡು ಬೇರೆ ಕ್ಷೇತ್ರಕ್ಕೆ ಹೋಗಿ 4 ಜನನ ಗೆಲ್ಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಗೆಲ್ಸ್ಕೊಂಡು ಬರೋ ತಾಕತ್ತು ಅವರಿಗಿಲ್ಲ. DK ಶಿವಕುಮಾರ್ ಅವರು 135 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ತಮ್ಮ ಸಂಘಟನಾ ಶಕ್ತಿಯನ್ನ ಪ್ರೂವ್ ಮಾಡಿದ್ದಾರೆ. ಹೀಗಾಗಿ DKC ಅವರಿಗೆ ರಾಜಣ್ಣ ಅಂತವರಿಗೆ ರಿಪ್ಲೈ ಮಾಡಬೇಕಾದ ದರ್ದ್ ಇಲ್ಲ. ರಾಜಣ್ಣ ಅವರ ಧ್ವನಿ ಹಿಂದೆ ಬೇರೆ ಯಾರದ್ದೋ ಮಾತಿದೆ ಅನ್ನೋದು DKC ಅವರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ವಿಚಾರ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಅಲ್ಲ.
ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಬಹುಶಃ ಇದೆಲ್ಲದರ ಹಿಂದೆ ಇರೋದು ಡಿಕೆಶಿ ಅವರನ್ನ ಸಿಎಂ ಕುರ್ಚಿಯಿಂದ ದೂರ ಇಡಬೇಕು ಅನ್ನೋ ವ್ಯವಸ್ಥಿತ ಪ್ರಯತ್ನ. ನೀವಿದನ್ನ ತಂತ್ರ ಅಂತಿರೋ, ಕುತಂತ್ರ ಅಂತಿರೋ, ಷಡ್ಯಂತ್ರ ಅಂತಿರೋ, ನಿಮಗ್ ಬಿಟ್ಟಿರೋ ವಿಚಾರ. ಈ ಪ್ರಯತ್ನದ ಸೇನಾಪತಿಯಾಗಿ ರಾಜಣ್ಣ ಕಾಣಿಸ್ಕೊಳ್ತಿದ್ದಾರೆ. ಆದ್ರೆ ರಾಜ ಯಾರೋ ಇದ್ದಾರೆ. ಆ ಬೇರೆ ಯಾರೋ ಇದ್ದಾರಲ್ಲ, ಅವ್ರು ಹೊರಗೆ ಬರೋವರೆಗೆ ಈ ರೀತಿಯ ಮುಸುಕಿನ ಗುದ್ದಾಟ ನಡೀತಾನೆ ಇರುತ್ತೆ. ಬಟ್ ವಿಲ್ ಡಿ ಕೆ ಶಿವಕುಮಾರ್ ಲೂಸ್? ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ಸುಲಭವಾಗಿ ಬಿಟ್ಟು ಕೊಡುವಂತಹ ನಾಯಕ ಅಂತೂ ಅಲ್ವೇ ಅಲ್ಲ. ಇದು ಸಿದ್ದರಾಮಯ್ಯನವರಿಗೂ ಕೂಡ ಗೊತ್ತು ಡಿಕೆಶಿ ಹೇಗೆ ಅಂತ. ಇದು ಕಾಂಗ್ರೆಸ್ನ ವಿಚಾರ ಆದ್ರೆ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಯತ್ನಾಳ್ ರಾಜಣ್ಣನ ತರಹದ್ದೇ ಒಂದು ಮುಖವಾಡವನ್ನ ತೊಟ್ಕೊಂಡು ತಮ್ಮದೇ ಪಕ್ಷದ ಅಧ್ಯಕ್ಷರ ವಿರುದ್ಧ ಮುಗಿಬಿದ್ದಿದ್ದಾರೆ, ಬಹಿರಂಗ ಸಮರವನ್ನ ಸಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾಜಣ್ಣ ಅವ್ರನ್ನ ಇಟ್ಕೊಂಡು ಮುಸುಕಿನ ಗುದ್ದಾಟ ನಡೀತಾ ಇದೆ. ಸೊ ಎರಡು ಪಕ್ಷಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರ ಒಂದೇ ಆದ್ರೆ, ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರದ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಿಂದ ದೂರ ಇಡೋದು. ಎರಡೂ ಪಕ್ಷಗಳಲ್ಲೂ ದ ಗೇಮ್ ಇಸ್ ಇಂಟ್ರೆಸ್ಟಿಂಗ್. ನಾವು ರಿಸಲ್ಟ್ ಏನಾಗುತ್ತೆ ನೋಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.